ಅತ್ತೆ ಕಂಡ್ರೆ ಸೊಸೆಗಾಗಂಗಿಲ್ಲ, ಸೊಸೆ ಕಂಡ್ರೆ ಅತ್ಗಾಗಂಗಿಲ್ಲ, ಇಬ್ರು ಕಂಡ್ರೆ ಮಗನಿಗಾಗಂಗಿಲ್ಲ. ವಯಸ್ಸಾದವಳು ಅತ್ತೆ ಮೂಲೆ ಮನೆಗಳೇ, ಸೊಸೆ ಕಸ ಗುಡಿಸ್ತಾವಳೆ. ಈ ಸೊಸೆಗೇನು ಅಂದರೆ ಹೆಂಗಾರ ಮಾಡಿ ನಮ್ಮ ಅತ್ತೆ ಬೈಬೇಕು ಅಂತ. ಹೆಂಗೆ ಬೈಯಾನೆ ಅಂತ ಅನ್ಕತ್ತಿದ್ಲು. ಬಾಗ್ಲಿಗೊಂದು ನಾಯಿ ಬಂದು ನಿಂತ್ಕತ್ತು. ಈ ನಾಯಿ ನೋಡ್ಕ ಶುರು ಮಾಡ್ಕೊಬಿಟ್ಲು ಸೊಸೆ. ಅವ್ವ ಇದೊಂದು ನಾಯಿ ಸರ್ಕತ್ತು ನಮ್ಮ ಮನೆ ತವಕನವ. ಮಾಡಿ ಮಾಡಿ ಎಕ್ತೀನಿ ನುಂಗ್ಕೊಂಡು ಮನಿ ಕೊಲ್ತು ಕಯ್ಯ 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 ಅಂತದೆ. ನಮ್ಮೂರು ನಾಯಿಗೆಲ್ಲ ಸಾವು ಬತ್ತು, ನಮ್ಮ ಮನೆ ಮುದ್ನಾಯಿಗೆ ಬರಲಿಲ್ಲ ಕಣವ ಅಂದ್ಲು. ಈ 10 ಗ್ಯಾರಂಟಿ ಸೊಸೆ ನನ್ನೇ ಬೈತಾವಳೆ ಅಂತ ಅವಳು ಬಿಟ್ಟಳ. ಮನಗುತ್ತವೆ ಶುರು ಮಾಡ್ಕೊಂಡ್ಲು. ಒಂದು ಕೊತ್ತಿಮರಿ ನೋಡ್ಕೊಂಡು ಅವಳು ನನ್ನ ಮಗನ ಇದನ್ನು ಕೊತ್ತಿಮರಿಯ ನನ್ನ ಮಗ ಅದೆಲ್ಲಿ ತಂದ್ಬಿಟ್ನವ ಬೆಳಗದೆ ಕೆಂಚ್ಕದೆ ಅಂತ. ಅದು ಯಾವ ಆಳ್ಮಲ್ಲಿ ನಿಂತಿತ್ತೋ ಪಾಳ್ಮಲ್ಲಿ ನಿಂತಿತ್ತೋ ತಂದ್ಬಿಟ್ಟ. ಅವ್ವ ಬಂದಾಗ ಮಳ್ಳಿ ಇದ್ದಂಗಿತ್ತು. ಈಗ ನೋಡವ ಕಣ್ಣ ಹೆಂಗ್ ಮೆಡ್ರಿಸ್ತದೆ. ಎದ್ರೆ ಕಣ್ಣ ಮೀಟ್ ಬಿಡ್ತೀನಿ ಅಂತಾಳ ಅವಳು. ಮಗ ಇಬ್ರು ಮಾತನ್ನು ಕೇಳ್ಕೊಂಡು ಗೋಡೆ ಬರಿಕೊಂಡು ಮೋಟ್ ಬಿಡಿಸಿ ಎತ್ತ ಕೂತವನೆ. ಕೇಳಿ ಸಾಕಾಗ ಅವನಂತಾನೆ ನಮ್ಮ ಮಟ್ಟಿಲೇಡಿ ಅಗಣ ಸೇರ್ಕೊಬಿಟ್ಟವೆ. ತಂದು ಹಾಕ್ತೀನಿ ತಿನ್ಬಿಟ್ಟಂಗೆ ಆಡ್ತಾವ, ನೀನು ಮಾಡ್ತೀನಿ ಎಡ್ಕೊ ಪೂಜೆ ಅಂತ ಅವನಂತ. ಈಗ ಸದ್ಯಕ್ಕೆ ಅತ್ತೆ ಕಾಲ ಏನಿಲ್ಲ, ಬರೀ ಸೊಸೆ ಕಾಲ. ಅತ್ತೆ BP ನುಂಕೊಂಡು ವಾಕಿಂಗ್ ಮಾಡ್ಕತ್ತೆ ಅಪ್ಗಿರ್ಬೇಕು ಅಷ್ಟೇ ಅವಳು. ಅಂತ ಕಾಲ ಬಂದು ಕೂತದಿವತ್ತು. ಬಾಯಿಗೆ ಬಂದಂಗೆ ಬೈತದ ಸೊಸೆ. ಅತ್ತೆಯನ್ನು ಗೌರವ ಕಿಂಚಿತ್ತು ಇಲ್ಲ, ವಯಸ್ಸಿಗೆ ಬೆಲೆ ಅಂತೂ ಕೊಡ್ತಾನೆ ಇಲ್ಲ. ಏನು ಬೈತಾಳೆ. ಮೊನ್ನೆ ಅಂತಾಳೆ ತಾಯಿ, ನೀ ಸತ್ತೋಗ್ಬಿಟ್ರೆ ನಾನು ನನ್ನ ಗಂಡು ಬೆಂಗಳೂರಿಗೆ ಹೊಂಟೈತೀವಿ ನೆಮ್ಮದಿಯಾಗಿ ಅಂತಾಳೆ. ಎಲ್ಲ ಅವನು ಹೇಳ್ಕೊಟ್ಬಿಟ್ಟು ಅವನು ಅವು ಸತ್ತೋಯ್ತಲೆ ಕರ್ಕೊಂಡೈತೀನಿ ಸುಮ್ಮಿರು ಅಂತ. ಈಗ ಇವ ಸಾಯಂಗಿಲ್ಲ, ಅವರಿಬ್ರು ಬೆಂಗಳೂರಿಗೆ ಹೋಗಂಗಿಲ್ಲ. ಯಾವ ಮಟ್ಟಕ್ಕೆ ಬಂದದೆ ಮುದ್ಕಮ್ಮನ ಕತೆ ಪಾಪ. ನಮ್ಮ ಹತ್ತು ಸತ್ವಲಿ ಅಂತ 20 ಅವ್ರಿಗೆ ಅರ್ಕೆ ಕಟ್ಕ ಕೂತಾವಳು ಅವಳು ಬೇರೆ. ಬೈತಾಳು ಬಾಯಿಗೆ ಬಂದಂಗೆ ಅತ್ತೆನ ಬೀದಿಲಿ ನಿಂತ್ಕೊಂಡು. ಮಗ ಬಂದ, ನಾನು ಅನ್ಕಂಡೆ ಗ್ಯಾರಂಟಿ ಬತ್ತಾವನೆ ಮಗ. ಹೆಂಡ್ತಿ ಬೈತಾವಳೆ, ಅವ್ವ ಬೈಸ್ಕೊಂತಾವಳೆ, ಹೊಡೆದು ಬಿಡ್ತಾನೆ ಈಗ ಅವನು. ಗ್ಯಾರಂಟಿ ಹೆಂಡ್ತಿಗೆ ಹೊಡಿತಾನೆ ಅಂತ. ಅವನು ಬಂದವನು ಹೆಂಡ್ತಿಗೆ ಹೊಡಿಲಿಲ್ಲ, ಸುಮ್ಮನೆ ಕೂತಿದ್ದ ಅವಂಗೆ ಗಿಡ್ಕ ಹೊಡೆದು ಬಿಡೋದು ಅವನು. ನಾನು ನಿನಗೆ ಮನುಷ್ಯತ್ವ ಇದೇನೋ, ಅಲ್ಲ ಎತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲಪ್ಪ ಅಂದೆ. ಅಣ್ಣ ನಿಂಗೆ ಗೊತ್ತಿಲ್ಲ ಸುಮ್ಮನಿರು, ಒಂದು ವಾರದಿಂದ ನಂಗೆ ನೆಮ್ಮದಿ ಇಲ್ಲ ಅಂದ. ಅಪ್ಪ ನೆಮ್ಮದಿ ಪ್ರಶ್ನೆ ಅಲ್ಲಿ ಇರಲಿ, ನೀ ತಾನೇ ಕೈ ಮಾಡಿಬಿಟ್ಟಲ್ಲ ತಾಯಿ ಮೇಲೆ ಹೊಡೆದಲ್ಲ, ಏಟು ಹೊಡೆದಲ್ಲ, ತಪ್ಪ್ಯಾರ್ದು ಅಂತ ಗೊತ್ತೇನೆ ನಿನಗೆ ಅಂದೆ. ನಮ್ಮನೆ ಜಗಳದ ತಪ್ಪು ನಂಗೆ ಗೊತ್ತಿಲ್ವ ಸುಮ್ಮಿರೋಣ, ತಪ್ಪ್ಯಾರ್ದು ನಂಗೆ ಚೆನ್ನಾಗ ನಂಗೆ ಗೊತ್ಕನ ಅಂದ. ಯಾರ್ದು ತಪ್ಪು ಹೇಳು ನೋಡಮ್ಮ ಅಂದೆ. ಯಾರ್ದು ತಪ್ಪು ಅಂದರೆ ನಾನು ಎಡ್ತಿದ್ದೆ ತಪ್ಪು ಅಂದ. ಎಡ್ತಿದ್ದೆ ತಪ್ಪು ಅಂದ್ಬಿಟ್ಟು ಅವಂಗೆ ಹೊಡೆದಲ್ಲ ಯಾಕಪ್ಪ ಅಂದೆ. ಅವನಂದ, ಅಣ್ಣ ನಿಂಗೆ ಪದ ಹೇಳಿದ್ಬಿಟ್ರೆ ನೀನು ಗೊತ್ತಿಲ್ಲ, ಸುಮ್ಮ ಮನಗೋಗು ಅಂದ ಅವನು. ಯಾಕಪ್ಪ ಅಂದೆ. ಯಾಕಪ್ಪ ಅಂದರೆ ಅವಂಗೆ ಹೊಡೆದ್ರೆ ಎಲ್ಲಿಗೆ ಹೋದಳ್ಳಣ್ಣ, ಹೆಂಗೋ ಹತ್ಕ ಇಲ್ಲೇ ತಳ್ಕನಣ್ಣ. ಎಡ್ತಿಗೆ ಹೊಡೆದ್ರೆ ಸಂದೆ ಹೊತ್ತಿಗೆ ಎದ್ಬಿಟ್ಟು ತಳ್ಕನಪ್ಪ. 128 ನೋಡಿ 121 ಮದುವಾಗಿವನಿ. ಮದುವೆಗೆ 6 ಲಕ್ಷ ಆಗದೆ, ದಳ್ಳಾಳಿಗೆ 3 ಲಕ್ಷ ಕೊಟ್ಟಿವ್ಕನಪ್ಪ. ಆಯಿತು ನಾನು ಎಡ್ತಿಗೆ ಹೊಡಿತೀನಿ, ಅವಳು ಹೊಂಟೋರು ಇನ್ನೊಂದು ಮದುವೆ ನೀ ಮಾಡಿಸಿ ಹೇಳು ಅಂದ. ಅಪ್ಪ ಅವಂಗೆ ಹೊಡಿ, ನೀನು ಮಾತಾಡ್ಸೋದು ತಪ್ಪಾರ ನನಗೂ ಒಂದು ಹೊಡೆದು ಬಿಡಪ್ಪ, ಎಡ್ತಿಗೆ ಮಾತ್ರ ಹೊಡಿಕ್ ಹೋಗ್ಬೇಡ ಅಂದ.